ನಾನು ಶಾಲೆಯಿಂದ ಬರುವಾಗ ನನ್ನ ಅಕ್ಕ ಪಾರ್ಕಿನಲ್ಲಿ ಒಬ್ಬಳೇ ಕುಳಿತಿರುವುದನ್ನು ನೋಡಿದೆ. ಅವಳನ್ನು ಮಾತನಾಡಿಸೋಣ ಅನ್ನುವಷ್ಟರಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ನಿನ್ನ ಬೆಲೆ ಎಷ್ಟು ಅಂತ ಅಸಭ್ಯವಾಗಿ ಕೇಳುತ್ತಿದ್ದ. ಅಂದರೆ ನನ್ನ ಅಕ್ಕ ಒಬ್ಬಳು. ಆ ದಿನ ಶನಿವಾರ. ಸ್ಕೂಲನ್ನು ಮುಂಚಿತವಾಗಿ ಬಿಟ್ಟರು. ನಾನು ನನ್ನ ಗೆಳೆಯರು ಶನಿವಾರ ಎಂದಿನಂತೆ ರೈಲ್ವೆ ನಿಲ್ದಾಣಕ್ಕೆ ಆಟ ಆಡುವುದಕ್ಕೆ ಹೋದ್ವಿ. ಮರಕೋತಿ ಆಟ ಸುಮಾರು ಹೊತ್ತು ಆಡಿ ಸುಸ್ತಾದೆವು. ಮರದ ಪಕ್ಕದಲ್ಲಿದ್ದ ನಲ್ಲಿಯಿಂದ ಹೊಟ್ಟೆ ತುಂಬ ನೀರು ಕುಡಿದು ಕಲ್ಲು ಬೆಂಚಿನ ಮೇಲೆ ವೃತ್ತಾಕಾರವಾಗಿ ಕುಳಿತುಕೊಂಡೆವು. ಹಾಗೆ ರಾಜ ರಾಣಿ, ಮಂತ್ರಿ ಮತ್ತು ಕಳ್ಳ ಆಟವಾಡತೊಡಗಿದೆವು. ಆಟ ಆಡುತ್ತಿದ್ದಾಗ ನನ್ನ ಗೆಳೆಯ ಸೃಜನಾ, ನೋಡೋ ಕೀರ್ತಿ, ನಮ್ಮೆದುರು ಕುಳಿತಿರುವ ಆಂಟಿ ನಮ್ಮ ಅಮೃತಕ್ಕನ ತರಹ ಇದ್ದಾರಲ್ಲ ಎಂದು ನಮ್ಮ ಎದುರುಗಡೆ ಒಬ್ಬಳೇ ಕುಳಿತಿರುವ ಆಂಟಿ ಕಡೆ ಕೈ ತೋರಿಸುತ್ತಾ ನಾವೆಲ್ಲ ಒಟ್ಟಿಗೆ ಆಂಟಿಯ ಕಡೆ ನೋಡತೊಡಗಿದೆವು. ಹೌದಲ್ಲ, ನಮ್ಮ ಅಕ್ಕನ ಎತ್ತರ, ಬಣ್ಣ, ರೂಪ ಎಂದೆ. ಮದುವೆಯಾಗಿ ಭಾವನ ಮನೆಗೆ ಹೋದ ಅಕ್ಕನನ್ನು ಪ್ರೀತಿಯಿಂದ ಮೆಲುಕು ಹಾಕುತ್ತಾ ನಾವೆಲ್ಲ ಆಂಟಿಯ ಬಗ್ಗೆ ಮತ್ತು ನನ್ನ ಅಕ್ಕನ ಬಗ್ಗೆ ಗುಸುಗುಸು ಮಾತನಾಡತೊಡಗಿದೆವು. ನಮ್ಮ ಗುಸುಗುಸು ಕೇಳಿ ಎಲ್ಲೋ ಶೂನ್ಯದಲ್ಲಿ ದೃಷ್ಟಿ ನೆಟ್ಟಿದ್ದ ಆ ಆಂಟಿ ನಮ್ಮ ಕಡೆ ನೋಡಿ ನಗುತ್ತಾ ನನ್ನ ಕರೆದರು. ಆಂಟಿ ಕರೆದಿದ್ದೇ ತಡ ನಾನು ಜಿಂಕೆಯಂತೆ ಓಡಿ ಹೋಗಿ ಆಂಟಿಯ ಪಕ್ಕದಲ್ಲಿ ಕುಳಿತೆ. ಏನು ಚಿನ್ನಾರಿಗಳು, ನನ್ನ ನೋಡಿ ಏನೋ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದೀರಿ ಎನ್ನುತ್ತಾ ನನ್ನ ತಲೆಯನ್ನು ಆಪ್ಯಾಯತೆಯಿಂದ ನೇವರಿಸತೊಡಗಿದರು. ನನ್ನ ಅಮೃತಕ್ಕನೂ ಸಹ ನಿಮ್ಮ ಹಾಗೆ ಹೀಗೆ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಿದ್ದು. ನೀವು ನನ್ನ ಅಕ್ಕನ ತರಹ ಇದ್ದೀರಾ ಎಂದೆ ಆಂಟಿಯ ಮುಖ ನೋಡುತ್ತಾ. ಹೌದಾ ಚಿನ್ನ, ನನ್ನನ್ನೇ ನಿಮ್ಮ ಅಕ್ಕ ಅಂತ ತಿಳಿ ಎನ್ನುತ್ತಾ ಮೃದುವಾಗಿ ನನ್ನ ಕೆನ್ನೆಗೆ ಮುತ್ತು ಕೊಟ್ಟರು. ಹಾಗಾದರೆ ನಿಮ್ಮನ್ನು ಅಕ್ಕ ಅಂತ ಕರೀಲಾ ಎಂದೆ ಉತ್ಸಾಹದಿಂದ. ಹೋ ಎಂದರು ಅಕ್ಕ ನಗುತ್ತಾ. ನಿನ್ನ ಹೆಸರೇನು ಎಂದರು ಅಕ್ಕ. ಅಜಯ್ ಕೀರ್ತಿ ಎಂದೆ. ತುಂಬ ಒಳ್ಳೆಯ ಹೆಸರು. ಏನು ಓದ್ತಾ ಇದ್ದೀಯಾ ಎಂದರು ಅಕ್ಕ ನನ್ನ ಶರ್ಟಿನ ಬಟನ್ ಹಾಕುತ್ತಾ. 7ನೇ ಕ್ಲಾಸ್ ಎಂದೆ ಹೆಮ್ಮೆಯಿಂದ ಎದೆ ಉಬ್ಬಿಸಿ. ನಿನ್ನ ಗೆಳೆಯರನ್ನು ಪರಿಚಯ ಮಾಡಿಸಲ್ವಾ ಎಂದರು. ನನ್ನ ಗೆಳೆಯರ ಕಡೆ ನೋಡುತ್ತಾ ಸಂತೋಷದಿಂದ ನನ್ನ ಸ್ನೇಹಿತರನ್ನು ಕರೆದೆ. ಅವರೆಲ್ಲ ಅಕ್ಕನ ಬಳಿಯ ಸುತ್ತ ನಿಂತರು. ಒಬ್ಬೊಬ್ಬರನ್ನೇ ಪರಿಚಯ ಮಾಡುತ್ತಾ ನಾವೆಲ್ಲ ಒಂದೇ ಕ್ಲಾಸಿನಲ್ಲಿ ಓದುತ್ತಿದ್ದೇವೆಂದು ಹೇಳಿದೆ. ನೀವೆಲ್ಲ ಚೆನ್ನಾಗಿ ಓದಿ ಶಾಲೆಗೆ ಒಳ್ಳೆಯ ಹೆಸರು ತರಬೇಕು ಎನ್ನುತ್ತಾ ಅಕ್ಕ ತನ್ನ ವ್ಯಾನಿಟಿ ಬ್ಯಾಗಿನಿಂದ ಕಾಫಿ ಬೈಟ್ ಚಾಕ್ಲೇಟ್ ತೆಗೆದು ನಮಗೆ ಕೊಟ್ಟರು. ನಮಗೆಲ್ಲ ಸಂತೋಷವೋ ಸಂತೋಷ. ಹೋಗಿ ಚಿನ್ನಾರಿಗಳೇ, ಆಡಿಕೋ ಹೋಗಿ ಎಂದರು ಅಕ್ಕ ನಮ್ಮ ಬೆನ್ನ ಮೇಲೆ ಪ್ರೀತಿಯಿಂದ ಕೈ ಆಡಿಸುತ್ತಾ. ನಾವೆಲ್ಲ ಸರಿ ಎಂದು ತಲೆ ಆಡಿಸುತ್ತಾ ಮೊದಲಿದ್ದ ಜಾಗಕ್ಕೆ ಬಂದು ಆಟವನ್ನು ಮುಂದುವರೆಸಿದೆವು. ಆಟ ಮುಂದುವರಿಯುತ್ತಿದೆ. ನನ್ನ ಸ್ನೇಹಿತರೆಲ್ಲ ಆಟದಲ್ಲಿ ಮಗ್ನರಾಗಿದ್ದಾರೆ. ನನ್ನ ಮನಸ್ಸು ಮಾತ್ರ ಹೊಸ ಅಕ್ಕನಲ್ಲಿ ನೆಟ್ಟಿದೆ. ಆದರೆ ಅಕ್ಕನ ದೃಷ್ಟಿ ಮಾತ್ರ ಎಲ್ಲೆಲ್ಲೋ ಶೂನ್ಯದಲ್ಲಿ ಹರಿದಾಡುತ್ತಿದೆ. ಮಾಸಿದ ಜೀನ್ಸ್ ಪ್ಯಾಂಟ್, ಚೌಕಳಿರುವ ಕೆಂಪು ಮಾಸಿದ ಶರ್ಟು ಧರಿಸಿರುವ ಒಬ್ಬ ನನ್ನ ಅಕ್ಕನ ಹತ್ತಿರ ಬಂದು ಬಾ, ಎಷ್ಟು ಬಾರಿ ಕರೆಯುವುದು ಎಂದ ಕೈಯಲ್ಲಿದ್ದ ಉದ್ದನೆಯ ಚೌಕವನ್ನು ಸುರುಳಿಸುತ್ತಾ. ಆಗೋದಿಲ್ಲ. ಯಾಕೆ, ನೀನು ಕೇಳಿದಷ್ಟು ಕೊಡೋಕೆ ನೀನೇನು ಸಿನಿಮಾ ಹೀರೋಯಿನ್ ತಮ್ಮನ್ನಾನಾ ಎಂದ ಅಸಹ್ಯವಾಗಿ. ಹೆಚ್ಚಿಗೆ ಮಾತು ಬೇಡ, ನಿನಗೆ ಇಷ್ಟ ಇದ್ದರೇಳು ಅಷ್ಟೇ ಎಂದಳು ಅಕ್ಕ ಕಡ್ಡಿ ತುಂಡು ಮಾಡಿದಂತೆ. ಅವನು ವಿಚಿತ್ರವಾಗಿ ನಗುತ್ತಾ ಸರಿ ಬಾ, ತೆವಲು ನನ್ನದು, ಸಮಯದ ಅವಕಾಶ ನಿನ್ನದು ಎಂದು ತೊಡೆ ಕೆರೆಯುತ್ತಾ ಅಕ್ಕನ ಕೈ ಹಿಡಿದು ಎದ್ದೇಳಿಸಲು ಮುಂದಾದ. ನನಗೇನೋ ಸರಿಯಾಗಿ ಅರ್ಥವಾಗ್ತಾ ಇಲ್ಲ. ಏಕೋ ನನ್ನ ಮನಸ್ಸಿನಲ್ಲಿ ಗಲಿಬಿಲಿ. ಜೀನ್ಸ್ ತೊಟ್ಟವನ ನಡವಳಿಕೆ ನೋಡುತ್ತಿದ್ದರೆ ಸಿನಿಮಾದಲ್ಲಿರುವ ಖಳನಾಯಕನೇ ನೆನಪಿಗೆ ಬರುತ್ತಿದ್ದಾನೆ. ಅಕ್ಕ ಕೈ ಕೊಸರುತ್ತಾ ಕೈ ಬಿಡು, ಚಿಕ್ಕ ಹುಡುಗರು ನಮ್ಮನ್ನೇ ನೋಡುತ್ತಿದ್ದಾರೆ ಎಂದರು ನಮ್ಮನ್ನು ಇಬ್ಬಂದಿಯಿಂದ ನೋಡುತ್ತಾ. ಕಂಡಿದ್ದೀನಿ, ಏಳು ನನ್ನ ಸೂಳೆ ಎನ್ನುತ್ತಾ ಕೈ ಒರಟಾಗಿ ಎಳೆದಾಗ ಅಕ್ಕನ ಕೈಯಿಂದ ಗಾಜಿನ ಬಳೆಗಳು ಒಡೆದು ಜೋರಾಗಿ ನೆಲಕ್ಕೆ ಉದುರಿದವು. ಜೀನ್ಸ್ ತೊಟ್ಟವನು ನನ್ನ ಅಕ್ಕನನ್ನು ಹಿಂಸಿಸುತ್ತಿರುವುದು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ತಕ್ಷಣ ರೋಷದ ಕೋಪ ಉಕ್ಕಿ ಬಂತು. ನೋಡ್ರೋ, ನನ್ನ ಅಕ್ಕನಿಗೆ ಆ ರೌಡಿ ತೊಂದರೆ ಕೊಡ್ತಾ ಇದ್ದಾನೆ. ಬನ್ರೋ, ನಾವೆಲ್ಲ ಸೇರಿ ಅವನನ್ನು ಓಡಿಸೋಣ, ಅಕ್ಕನನ್ನು ರಕ್ಷಿಸೋಣ ಎನ್ನುತ್ತಾ ನಾನು ಎದ್ದು ನಿಂತೆ. ಹೌದು, ಆ ಅಕ್ಕ ತುಂಬ ಒಳ್ಳೆಯವರು, ನಮಗೆಲ್ಲ ಚಾಕ್ಲೇಟ್ ಕೊಟ್ಟಿದ್ದಾರೆ ಎಂದ ಸ್ನೇಹಿತನೊಬ್ಬ. ಕ್ಲಾಸಿನಲ್ಲಿ ಗುರುಗಳು ಹೇಳಿದ್ದಾರಲ್ವಾ, ಕಷ್ಟದಲ್ಲಿ ಇರುವವರಿಗೆ ನಮ್ಮ ಕೈಲಾದ ಸಹಾಯ ಮಾಡಬೇಕು ಎಂದು ನನ್ನ ಸ್ನೇಹಿತರನ್ನು ಉದ್ದೇಶಿಸುತ್ತಾ ಹೇಳಿದೆ. ಆಗ ಜೀನ್ಸ್ನವನು ನಮ್ಮ ಕಡೆ ನೋಡುತ್ತಾ ಏನ್ರೋ ಹಾಗೆ ನೋಡ್ತಾ ಇದ್ದೀರಾ, ಬಾಯಿ ಮುಚ್ಕೊಂಡು ತೆಪ್ಪಗೆ ಕದಲಿರಿ ಇಲ್ಲಿಂದ ಎಂದ ನಮ್ಮನ್ನೇ ಕಿಕ್ಕಿರಿಸಿ ನೋಡುತ್ತಾ. ಅಕ್ಕ ಇನ್ನು ಕೈ ಕೊಸರುತ್ತಿದ್ದಾಳೆ. ಬಳೆ ಚೂರು ಚುಚ್ಚಿ ರಕ್ತದ ಹನಿಗಳು ಮುಂಗೈ ಎಲ್ಲ ಮೆತ್ತಿವೆ. ನನ್ನ ಕೈಲಿ ಕೋಪವನ್ನು ತಡೆಯಲು ಆಗಲಿಲ್ಲ. ಪಕ್ಕದಲ್ಲಿದ್ದ ಜಲ್ಲಿಯ ರಾಶಿಯಿಂದ ಒಂದು ಕಲ್ಲನ್ನು ತೆಗೆದುಕೊಂಡು ಗುರಿ ಇಟ್ಟು ಅವನ ಹಣೆಗೆ ಬಲವಾಗಿ ಬೀಸಿ ಹೊಡೆದೆ. ತಕ್ಷಣ ಅವನ ಹಣೆಯಿಂದ ಚಲ್ಲನೆ ರಕ್ತ ಚಿಮ್ಮಿತು. ಹಣೆಯನ್ನು ಕರ್ಚೀಫ್ನಿಂದ ಒತ್ತಿ ಹಿಡಿಯುತ್ತಾ ಸೊಂಟದಿಂದ ಅಗಲವಾದ ಚರ್ಮದ ಬೆಲ್ಟ್ ಬಿಚ್ಚುತ್ತಾ ನಮ್ಮ ಬಳಿ ಹೆಜ್ಜೆ ಇಡುತ್ತಿದ್ದಾನೆ. ಅಷ್ಟರಲ್ಲಿ ನನ್ನ ಸ್ನೇಹಿತರೆಲ್ಲ ಒಂದಾಗಿ ಜಲ್ಲಿ ರಾಶಿಯಿಂದ ಕಲ್ಲುಗಳನ್ನು ಎತ್ತಿಕೊಂಡು ರಭಸವಾಗಿ ಜೀನ್ಸ್ನವನಿಗೆ ಎಡಬಿಡದೆ ಹೊಡೆದು ತೊಡಗಿದರು. ನಾನು ಸ್ನೇಹಿತರನ್ನು ಹುರಿದುಂಬಿಸುತ್ತಾ ನಾನು ಅದರಲ್ಲಿ ಪಾಲ್ಗೊಂಡೆ.
ನಮ್ಮ ಜಲ್ಲಿಕಲ್ಲಿನ ದಾಡಿ ತಡೆಯಲಾರದೆ ಜೀನ್ಸ್ನವನು ನೋವಿನಿಂದ ಕಿರುಚುತ್ತಾ ಓಡಿದ. ಜೀನ್ಸ್ನವನ ಸೋಲನ್ನು ಕಂಡು ನಾವೆಲ್ಲ ಹೈ ಹೈ ಎಂದು ಸಂತೋಷದಿಂದ ಕೂಗುತ್ತಾ ನಮ್ಮಕ್ಕನನ್ನು ನೋಡಿದೆವು. ಅಕ್ಕನ ಮುಖ ಕೆಂಪಗೆ ಕುದಿಯುತ್ತಿದೆ. ಮೂಗಿನ ರಂಧ್ರ ಅಗಲವಾಗಿ ಹಾವಿನಂತೆ ಬುಸುಗುಟ್ಟುತ್ತಿದ್ದಾರೆ. ಬಿರಬಿರನೆ ಹೆಜ್ಜೆ ಹಾಕುತ್ತಾ ನನ್ನ ಬಳಿ ಬಂದರು. ನಿನ್ನೆ ಬೆಳಗ್ಗೆಯಿಂದ ಹೊಟ್ಟೆಗೆ ಏನೂ ಇಲ್ಲ. ಮನೆಯಲ್ಲಿ ನನ್ನ ಮಗುವಿಗೆ ಬೆಳಗ್ಗೆಯಿಂದ ಹಾಲು ಕೊಡೋಕ್ಕೂ ದುಡ್ಡು ಗತಿ ಇಲ್ಲ. ಬಂದ ಒಬ್ಬನನ್ನು ಕಲ್ಲಿನಿಂದ ಹೊಡೆದು ಓಡಿಸಿದರಲ್ಲ ಪಾಪಿಗಳ ಎನ್ನುತ್ತಾ ಅಕ್ಕ ರೋಷದಿಂದ ನನ್ನ ಎರಡೂ ಕೆನ್ನೆ ಊದುವಂತೆ ಜೋರಾಗಿ ಹೊಡೆದರು. ನನ್ನಕ್ಕನ ಪ್ರತಿಕ್ರಿಯೆಯಿಂದ ಕಣ್ಣು ಕ್ಷಣ ಕತ್ತಲಿಟ್ಟಿತು. ಗಂಟಲು ಉಬ್ಬಿ ಮಾತುಗಳು ಬಾಯಿಂದ ಹೊರಬಾರದೆ ಎದೆಯಲ್ಲಿ ಸಂಕಟವಾಗಿ ಕಣ್ಣಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿಯತೊಡಗಿತು. ನನ್ನ ಕಣ್ಣೀರು ನನ್ನಕ್ಕ ನೋಡಿಯೂ ನೋಡದ ಹಾಗೆ ಜೀನ್ಸ್ನವನು ಹೋದ ದಿಕ್ಕಿಗೆ ವೇಗವಾಗಿ ಹೆಜ್ಜೆ ಹಾಕಿದಳು. ಅದಕ್ಕೆ ಹೇಳೋದು ಮಕ್ಕಳ ಮನಸ್ಸು ತುಂಬ ಮೃದು ಹಾಗೂ ನಿಷ್ಕಲ್ಮಶವಾದ ಪ್ರೀತಿ ಇರುತ್ತೆ ಅಂತ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆನ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.